ಪುಣ್ಯ ಪುಣ್ಯ ಮಾಡೋದವರು ಮಗ ಬಂದು ಮತ್ತೆ ಉದ್ಘಾಟನೆ ಮಾಡ್ತಾರೆ ಅಂತ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಅವರಿಗೆ ಒಳ್ಳೆ ದೇವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಇನ್ನೂ 4 ಜನಕ್ಕೆ ಸಹಾಯ ಮಾಡುವಾಗೆ, ಅದರಲ್ಲೂ ನಮ್ಮ ಇಲಾಖೆಯಲ್ಲಿ ಆಗಾಗ ಮತ್ತೆ ಮತ್ತೆ ನೆನಪು ಮಾಡಿ ನಿಮ್ಮ ಕೆಲಸವನ್ನ ಮಾಡುವಂತ ಕೆಲಸ ಹೆಚ್ಚಾಗಿ ನನಗಿಂತ ಹೆಚ್ಚಾಗಿ ಅವರು ಮಾಡ್ತಾ ಇದ್ದಾರೆ. ಇದು ಈಗ ನಿಮ್ಗಾಗಿ ನೀವು ಮಾಡೋದಲ್ಲ, ಭವಿಷ್ಯದ ಜನಾಂಗಕ್ಕೆ ಹೋಗುವಾಗ ನೀವು ದೊಡ್ಡ ಮಟ್ಟದ ಆಸ್ತಿ ಸಂಪತ್ತನ್ನು ತಾವಿಲ್ಲಿ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತವ್ರು. ಅದಕ್ಕೆ ಸಣ್ಣ ಸಣ್ಣ ಬೋಟ್ನವರಿಗೆ ತೊಂದರೆ ಆಗುದು ಬೇಡ ಅಂತ ಹೇಳಿ ನಾನು ಕೋಟೆಪುರದಲ್ಲಿ ಒಂದು ಮೀನುಗಾರಿಕೆ ಜೆಟ್ಟಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದ ತಂದವರು ಯಾರು, ಮಾಡಿಕೊಟ್ಟವ್ರು ಯಾರು, ಇದ್ರ ಬಗ್ಗೆ ಯಾವತ್ತೂ ಉಲ್ಲೇಖ ಆಗಲ್ಲ. ಆದ್ರೂ ಉಲ್ಲೇಖ ಮಾಡಬೇಕು ಅಂತ ಹೇಳೋದಲ್ಲ, ಸತ್ಯವು ಯಾವತ್ತೂ ಸತ್ಯ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಈ ಕಾರ್ಯಕ್ರಮದ ಉದ್ಘಾಟಕರು, ಕರ್ನಾಟಕ ವಿಧಾನಸಭೆ ಸದಸ್ಯರು, ಈ ಭಾಗದ ಮಂಗಳೂರದ ಶಾಸಕರು, ಆತ್ಮೀಯರು ಆದಂಥ UT ಖಾದರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಸೋದರ ಸೋದರಿಯರೇ, ಅಧಿಕಾರಿ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಬಹಳ ಸಂತೋಷ ಆಯಿತು. ಇಲ್ಲಿವರೆಗೆ 1 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಇನ್ನು ಮುಂದೆ 2 ಕೋಟಿಯವರಿಗೆ ಲಾಭ ಮಾಡಬಹುದು. ಅದರಿಂದ ಸಾಮಾನ್ಯ ಜನಕ್ಕೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಅನಾರೋಗ್ಯರಿಗೆ ಅವರಿಗೆಲ್ಲ ಕೊಡ್ತಾ ಇರೋದು ನೋಡಿದ್ರೆ ತುಂಬಾ ಸಂತೋಷ ಆಯಿತು. ಮುಂದೆ ಅದೇ ತರ ಮಾಡಿ, ಹಣ ಇಡಬೇಡಿ, ಆದಷ್ಟು ಶಿಕ್ಷಣಕ್ಕೆ ಕೊಡಿ. ಎಷ್ಟು ಜಾಸ್ತಿ ಆಗ್ತದೆ ಅಷ್ಟು ಕೊಡಿ, ಅದು ರಿಟರ್ನ್ ಬರ್ತದೆ. ಅದಕ್ಕೆ ಜಾಸ್ತಿ ಒತ್ತು ಕೊಡುವ ಹಾಗೆ ಮಾಡಿ. ನಿಮ್ಗೆ ಏನು ಹೇಳುವಂಥದ್ದು ಏನಿಲ್ಲ, ನೀವು ಎಲ್ಲನೂ ವರದಿ ವಚನದಲ್ಲಿ ಹೇಳಿದ್ರಿ, ಬಹಳ ಸಂತೋಷ ಆಯಿತು. ಆದರೆ ಲಿಮಿಟ್ ಅನ್ನ ಮಾಡಬೇಡಿ ಅಂತ ಹೇಳೋದು. ಲಿಮಿಟ್ ಮಾಡಬೇಡಿ, ಖಾಲಿ ಮಾಡಿ ಹಣ, ಮತ್ತೆ ಬರ್ತದೆ. ಮತ್ತೆ ಹೇಳಿದ್ರು ಏನು ಆಫೀಸನ್ನ ನಾವು ಯಾವಾಗಲೂ ನಮ್ಮ ಮೀನುಗಾರಿಕೆ ಇಲಾಖೆ ಯಾವುದೇ ಕಾರ್ಯಕ್ರಮ ಇದ್ರೆ ತಗೊಳ್ಳಿ ಅಂದೇಳಿ, ಅವರು ಕೇಳಿದ್ದು ಹೆಚ್ಚಾಗಿ ಇಂಥದ್ದೇ ಒಂದು ಆಫೀಸ್ ಕಟ್ಟಿಕೊಡಿ ಅಂತ ಕೇಳಿದ್ದಂತ ಅನಿಸ್ತು. ಒಂದು ಬಾಡಿಗೆಗಲ್ಲ, ನೀವು ಕೋಟಿಗಟ್ಟಲೆ ಲಾಭ ಇದೆ, ಒಂದು ಆದ್ರೆ ಆಗ್ಲಿ ನಿಮ್ಮಿಂದ ಅಂದೇಳಿ ನಮ್ಮ ಇಲಾಖೆಯವರು ಕೇಳಿದ್ದಾರೆ ಅಂದೇಳಿ ಅನ್ನಿಸ್ತದೆ. ಹಾಗಾಗಿ ಸಾಧ್ಯ ಆದ್ರೆ ನೋಡಿ, ಯಾಕಂದ್ರೆ ನಿಮ್ಮ ಇಲಾಖೆ ಅದು, ನಮ್ಮ ಇಲಾಖೆ ಅದು. ನಿಮ್ಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮೀನುಗಾರಿಕೆ ಇಲಾಖೆಯಿಂದ ಸಿಗ್ತದೆ. ನಮಗಂತೂ UT ಖಾದರ್ ಅವರು 1 ನಿಮಿಷ ಕೂಡ್ಲಿಕ್ಕೆ ಕೊಡೋದಿಲ್ಲ. ಅವರು ಶುರು ಮಾಡೋದು ಬಂದರಿಂದ ಶುರು ಮಾಡ್ತಾರೆ. ಮಂಗಳೂರು ಬಂದರು ಏನಾಯ್ತು, ಮೀನುಗಾರರಿಗೆ ಏನೇನು ಕೊಟ್ರಿ, ಅವ್ರ ಹತ್ರ ಹೋಗುವಾಗ ಅಥವಾ ಅವ್ರ ಫೋನ್ ಬಂತು ಅಂದ್ರೆ ನಾನು 1 ನಿಮಿಷ ಬಿಟ್ಟು ನಾನೇ ಮಾಡೋದು, ಪೂರ ತಿಳ್ಕೊಂಡು ಮತ್ತೆ ಪುನಃ. ಅಂದ್ರೆ ಅಷ್ಟು ಕಾಳಜಿ ತಗೊಂಡು ಅವರಿಗೆ ಕೆಲಸ ಆಗ್ಬೇಕು, ಅನುಕೂಲ ಆಗ್ಬೇಕು. ಮತ್ತೆ ಯಾಕೆ ಇರಬೇಕು ಅಂದಳು ಕೇಳ್ಬಿಡ್ತಾರೆ ಒಂದೊಂದ್ಸಲ. ನಮ್ಗೆ ನಾವು ಯಾಕೆ ಇರಬೇಕು ಅಥವಾ ನೀವು ಯಾಕಿದ್ದೀರಿ ಅಂದಳು ಕೇಳುವ ಸಂದರ್ಭ ಇದೆ. ಅವ್ರ ಹತ್ರ ಬೈಸ್ಕೊಂತ ಇರ್ತೀನಿ ಆಗಾಗ ನಾನು. ಅಂದ್ರೆ ಅಷ್ಟು ಕಾಳಜಿ ಎಲ್ಲ ಸಮುದಾಯಕ್ಕೆ. ಅದೇನು ಮೀನುಗಾರರು ಅಂದ್ರೆ ಒಂದು ಸಮುದಾಯಕ್ಕಲ್ಲ, ಈಗಂತೂ ಎಲ್ಲಾ ಸಮುದಾಯದವರು ಮೀನುಗಾರರಾಗಿದ್ದಾರೆ. ನಿಜವಾಗಿ ಮೀನುಗಾರರೀಗ ನಾವು ಬೇರೆ ಬೇರೆ ಹೋಗುವುದು ಅಂದ್ರೆ ಇದು ಮುಗಿತು, ನಮ್ಮ ಹತ್ರ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಬಂದಾಗ ಈಗ ಎಲ್ಲ ಸಮುದಾಯದವರು ಬಂದು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಸಂತೋಷ. ಅದ್ರ ಬಗ್ಗೆ ನಾವು ಏನು ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಮೀನು ಇಲ್ಲಿ ಇರೋದಿಲ್ಲ. ಒಂದು ದಿನಕ್ಕೆ ಹೆಚ್ಚು ಕಡಿಮೆ 500 ಕಿಲೋಮೀಟರ್ ಮುಂದೆ ಹೋಗ್ತದೆ. ನೀವು ಹಿಡ್ಕೊಂಡು ಬಂದ್ರೆ ಇಲ್ಲಿಗೆ ಬಂತು, ಇಲ್ಲ ಅಂದ್ರೆ ಮುಂದೆ ಬೇರೆ ರಾಜ್ಯದವರು ಮೀನು ಹಿಡಿಯುದು. ಹಾಗಾಗಿ ಮೂಲಭೂತ ಸೌಕರ್ಯ ನಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಮೀನುಗಾರರ ಪರವಾಗಿ, ಮೀನುಗಾರರಿಗೆ ಏನು ಮಾಡಿದ್ರೆ ಸರಿ ಆಗ್ತದೆ ಅದನ್ನ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಈಗ ಕೇಳಿದೆ, ಈ ಐಸ್ ಪ್ಲಾಂಟ್ಗೆ 70 ಲಕ್ಷದವರೆಗೆ ನಾವು ಸಬ್ಸಿಡಿಯನ್ನ ಕೊಡಬಹುದು ಅಂದ್ರೆ ಇನ್ನೂ ಆಗ್ಲಿಲ್ಲ. ಮಾಡ್ತೇವೆ. ಏನು ಮಾಡ್ಲಿಕ್ಕೆ, ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರದಿಂದ ಮೀನುಗಾರರಿಗೆ ಅಥವಾ ಎಲ್ಲ ಸಮುದಾಯದವರಿಗೆ
ಏನು ಸಾಧ್ಯ ಆಗ್ತದೆ ಅದನ್ನ ಕೊಡ್ಲೇಬೇಕು ಅಂತೇಳಿ ತೀರ್ಮಾನ ಮಾಡೋದಂತವ್ರು. ಬಂದರು ಯಾವಾಗ್ಲೂ ಯಾವಾಗ ಯಾವಾಗ ಅಂತ ಕೇಳ್ತಾ ಇರ್ತಾರೆ. ಇಲ್ಲಿ ಜನನೂ ಕೇಳ್ತಾರೆ, ಅದರಲ್ಲೂ ವಿಶೇಷವಾಗಿ ಆದವರು ಯಾವಾಗ ಉದ್ಘಾಟನೆ ಯಾವಾಗ ಅಂತ ಕೇಳ್ತಾರೆ. ಮತ್ತೆ ನಮ್ಗಿಂತ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ ಇಲ್ಲ, ಒಂದು ಟೆಂಡರ್ ಆಗಿದೆ, ಇನ್ನೊಂದು ಟೆಂಡರ್ ಕರೆದಿದ್ದೇವೆ, ಎರಡೂ ಸೇರಿ ಒಂದು 80 ಕೋಟಿ ಹತ್ರ ಆಗ್ತದೆ. ಅದು ಸೇರಿ ಮಾಡುವ ಅಂದೇಳಿ ನಾವು ಪ್ಲಾನ್ ಮಾಡಿಕೊಂಡು 3ನೇ ಹಂತ ಮತ್ತೆ ಪುನಃ ಅದು ಟೆಂಡರ್ ಕರೆದಿದ್ದೇವೆ, ಅದನ್ನ ಸೇರಿ ಮಾಡೋದು ಅಂದೇಳಿ ಪ್ಲಾನ್ ಮಾಡ್ಕೊಂಡಿದ್ದೇವೆ. ಅತ್ಯಂತ ಸಂತೋಷವಾಗ್ತಿದೆ. ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಥಮಿಕ ಸಹಕಾರಿ ಸಂಘದ ಈ ಒಂದು ಅತ್ಯುತ್ತಮವಾದ ಮತ್ತು ಒಂದು ಮಾದರಿಯಾದ ಮಂಜುಗಡ್ಡೆ ಇರಲಿ, ಸಭಾಭವನದ ಕಟ್ಟಡ ಇರಲಿ, ಆಫೀಸ್ ಕಚೇರಿ ಇದನ್ನೆಲ್ಲ ಉದ್ಘಾಟನೆ ಮಾಡಲಿಕ್ಕೆ ಇದು ಇಡೀ ಈ ಒಂದು ಸಮಾಜದ ದೊಡ್ಡ ಮಟ್ಟ ಆಸ್ತಿ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಮೀನುಗಾರಿಕೆ ಮಂತ್ರಿ ಆಗಿರುವಂಥ ವಸಂತ ಸಾಲಿಯನ್ನು ಬಹುಶಃ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಮುಸ್ತಾಫ್ ಮತ್ತು ಹಮೀದ್ ಅವರು ಅವರ ಸಂಜೆ ನನ್ನ ತಂದೆ ಶಾಸಕ ಸಂಜೆ ಅವರ ಆಫೀಸಲ್ಲಿ ಕೂತ್ಕೊಂಡು ನಾಳೆ ನಾಡಿದ್ದು ಆದೇಶ ಬರೆದಿದ್ದರೆ ಈ ಕೋಟ ಮುಗೀತದೆ, ಆಯ್ತು, ಮತ್ತೆ ನಮಗೆ ಸಿಕ್ಕುವುದಿಲ್ಲ. ಆವತ್ತು ಅವರು ಏಕಾಏಕಿ ಇಮ್ಮಿಡಿಯೇಟ್ ಆಗಿ ತಕ್ಷಣ ಆರ್ಡರ್ ಮಾಡಿ ಮರುದಿವಸದಲ್ಲಿ 2 ದಿವಸ ಉದ್ಘಾಟನೆ ಮಾಡುವಾಗ ಎಲ್ಲರಿಗೂ ಕೂಡ ಇವತ್ತು ಪೇಪರಲ್ಲಿ ಬರುವಾಗಲೇ ಗೊತ್ತು ಇಲ್ಲಿ ಬಹುಶಃ ಅವರಿಗೆ ಸ್ಯಾಂಕ್ಷನ್ ಆಗಿ ಇವತ್ತು ಅವಕಾಶ ಸಿಕ್ಕಿದೆ ಅಂತ ಹೇಳಿಕೊಂಡು, ತದನಂತರ ಬಹುಶಃ ಇದನ್ನು ಸೊಸೈಟಿಗೆ ಹಸ್ತಾಂತರ ಮಾಡಿ ಇಲ್ಲಂದ ಬಹುಶಃ ಆ ಒಂದು ಸೊಸೈಟಿ ಊರವರ್ಗನ್ನು ಹಸ್ತಾಂತರ ಮಾಡಿ ಕೊಟ್ಟ ನಂತರ ಎಲ್ಲರೂ ಕೂಡ ಒಗ್ಗಟ್ಟಿನ ಕುಟುಂಬದ ರೀತಿ ಒಂದು ಕರಾವಳಿ ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ಪ್ರಾಧಿಕೃತಿ ಎಲ್ಲ ಅಧ್ಯಕ್ಷರ ಸಕಲ ಎಲ್ಲ ಕೂತ್ಕೊಂಡು ಅತ್ಯುತ್ತಮವಾಗಿ ಇವತ್ತು ಸುಮಾರು 20 ವರ್ಷಗಳಿಂದ ಅದನ್ನು ನೆರವೇರಿಸುತ್ತಾ ಬರ್ತಾ ಇವತ್ತು ಇದ್ದಾರೆ. ನಾನು ಎಲ್ಲರ ಪರವಾಗಿ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಯಾಕೆ ಅದನ್ನು ನಡೆಸಿಕೊಂಡು ಬಂದು ಇಲ್ಲಿ ನೀವು ಕಟ್ಟಿದ್ದು ಮಾತ್ರ ಅಲ್ಲ, ನಿಮ್ಮ ಈ ಸೊಸೈಟಿ, ನಿಮ್ಮ ಈ ಒಗ್ಗಟ್ಟು, ನಿಮ್ಮ ಒಂದು ಮಾನವೀಯತೆ ಮತ್ತು ನಿಮ್ಮೊಂದು ಶ್ರಮ ಮತ್ತು ಹೇಗೆ ನಾವು ಕೆಲಸ ಮಾಡಿಕೊಂಡು ಇರಬೇಕಂತೇಳಿ ಎಲ್ಲ ಪಕ್ಷದವರ ಸಹಕಾರ ಪಡೆದುಕೊಂಡು ಎಲ್ಲ ಜನಪ್ರತಿನಿಧಿ ಸಹಕಾರ ಪಡೆದುಕೊಂಡು ಎಲ್ಲವರ ಜೊತೆ ಪ್ರೀತಿ ವಿಶ್ವಾಸ ಇದ್ದು ನಾವು ಹೇಗೆ ಯಶಸ್ವಿಯಾಗಿ ಇನ್ನೊಬ್ಬರ ಸಹಕಾರ ಪಡೆದುಕೊಂಡು ನಾವು ಹೇಗೆ ಮುಂದೆ ಹೋಗಿಕೊಂಡು ನಾವು ಸಮಾಜಕ್ಕೆ ದೊಡ್ಡ ಮಟ್ಟ ಶಕ್ತಿ ಆಗಬೇಕಂತ ತೋರಿಸುತ್ತಿದ್ದರೆ ಅದು ಎಲ್ಲರಿಗೆ ಪ್ರೇರಣೆ ಮತ್ತು ಮಾದರಿ ಅಂತ ಹೇಳುತ್ತಿದ್ದರೆ ಅದು ಮಂಗಳೂರು ಕರಾವಳಿ ಅಲ್ಪಸಂಖ್ಯಾತ ಮೀನುಗಾರ ನಿಗಮನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹಳ ಆತ್ಮವಿಶ್ವಾಸ ಹೇಳ್ತೇನೆ. ಸೌಹಾರ್ದತೆಗೆ, ಪ್ರೀತಿ ವಿಶ್ವಾಸಕ್ಕೆ, ಸೋದರತೆಗೆ ನಾವು ಒಂದು ಹೆಜ್ಜೆ ಮುಂದಿಟ್ರೆ ಬೇರೆಯವರು 10 ಹೆಜ್ಜೆ ನಮ್ಮ ಜೊತೆ ಬರ್ತಾರೆ ಅಂತೇಳಿ ಬಲ್ಲ ನಾನು ಆತ್ಮವಿಶ್ವಾಸ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮೀನುಗಾರಿಕೆ ಸಂಬಂಧಪಟ್ಟಾಗೆ ನಾವು ಎಲ್ಲಾ ಜನಪ್ರತಿನಿಧಿಗಳು, ಅದು ಕೇಂದ್ರ ಮತ್ತು ರಾಜ್ಯ ಇಬ್ಬರು ಜೊತೆ ಕೂಡಿಕೊಂಡು ರೋಡ್ ಮ್ಯಾಪ್ ಅನ್ನು ನಮ್ಮ ಜಿಲ್ಲೆ ಜನತೆಗೆ ನಾವು ಮಾಡಿ ಕೊಡ್ಬೇಕಂತ ಹೇಳಿ ನಾನು MP ಅವರು ಕೂಡ ಹೇಳಿದ್ದೇನೆ, ನಾನು ನಮ್ಮ ಶಾಸಕ ಮಿತ್ರರು ಕೂಡ ಹೇಳಿದ್ದೇನೆ. ನಾವೊಂದು ರೋಡ್ ಮ್ಯಾಪ್ ಈಗಲೇ ಮಾಡಿ ಕೊಟ್ಟು ಬಿಡ್ಬೇಕು. ನಾವು ನೋಡಿ, ಸರ್ಕಾರಕ್ಕೆ ನಮ್ಗೆ ಪ್ರತಿಯೊಂದು ಮನೆ ಮುಂದೆ ನಿಂತು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಪಾಲಿಸಿ ಮಾಡಿ ಒಂದು ಯೋಜನೆ ಮಾಡಿ ಅದನ್ನು ಕೊಟ್ಟು ಬಿಟ್ರೆ ಆಟೋಮ್ಯಾಟಿಕ್ ಅದನ್ನು ಅಷ್ಟಕ್ಕೆ ಅದು ಹೋಗುವಂತ ವಿಚಾರ. ಅದು ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಆಗ್ಬೇಕಾ, ಪಾಲಿಸಿ ಮತ್ತು ಯೋಜನೆ ಬೇಕಾ, ಭವಿಷ್ಯದ ಈ ಮೀನುಗಾರಿಕೆ ವೃತ್ತಿ ಜಾಸ್ತಿ ಆಗ್ಲಿಕ್ಕೆ ಏನಾದ್ರು ಬೇಕು, ನಾವೆಲ್ಲ ಜೊತೆಗೂಡಿ ಒಗ್ಗಟ್ಟಿಂದ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಆಗಿದೆ. ಅದೇ ಮಾಂಕಲ್ಯದ 2-3 ಮೀಟಿಂಗ್ ಆಗ್ಬೇಕು, ಅನುದಾನ ಬಿಡುಗಡೆ ಆಗಿದೆ, ಆದಷ್ಟು ಕೆಲಸ ಪ್ರಾರಂಭ ಆಗ್ತದೆ. ಯಾವ್ದು ಬಾಕಿ ಆಗಿದೆ ಅದು ಮುಂದಿನ ಬರ್ತದೆ. ಮೀನುಗಾರಿಕೆ ಬಂದರೆ ಇಲ್ಲಿ ಬಹಳಷ್ಟು ಇವತ್ತು ರಶ್ ಆಗ್ತದೆ. ಇಲ್ಲಿ ರಶ್ ಆಗಿ ಸಮಸ್ಯೆ, ನಮ್ಮ ಉಳ್ಳಾಳದ ಮೀನುಗಾರ ಬೋಟುಗಳಿಗೆಲ್ಲ ಕೂಡ ಬಹಳ ಸಮಸ್ಯೆ ಆಗುವಂತ ವಿಚಾರ. ಯಾಕೆ ಉಳ್ಳಾಳದೆಲ್ಲ ಸಣ್ಣ ಸಣ್ಣ ಮೀನುಗಾರ, ದೊಡ್ಡ ದೊಡ್ಡ ಮೀನುಗಾರರು ಅಲ್ಲಿ ದುಡ್ಡಾದ ತಕ್ಷಣ ಇಲ್ಲಿ ಬಂದು ಮಂಗಳೂರಲ್ಲಿ ಮನೆ ಮಾಡುದು, ಮತ್ತೆ ಅಲ್ಲಿ ಯಾರು ಇಲ್ಲದಂತ ಪರಿಸ್ಥಿತಿ ಇವತ್ತು ಆಗ್ತದೆ. ಅಲ್ಲಿ ಸಣ್ಣ ಸಣ್ಣ ಬೋಟ್ ನವರು ಇವತ್ತು ಇರುದು. ಇವರಲ್ಲಿ ಮೀನು ಹಿಡಿದು ಬಂದಾಗ ನಿಮ್ಮ ಈ ದೊಡ್ಡ ದೊಡ್ಡ ಬೋಟ್ ನಮ್ಮ ಮಧ್ಯೆ ಇಟ್ಟಾಗ ಒಬ್ಬ ಡಿಕ್ಕಿ ಹೊಡೆದು ಇವರ ಬೋಟು ಇಲ್ಲ, ಮೀನು ಇಲ್ಲದಂತ ಪರಿಸ್ಥಿತಿ ಆಗಿದೆ. ಇಲ್ಲಿ ತಕೊಂಡು ಹೋಗಿ 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 ಲಾಸ್ಟ್ಗೆ ನಮ್ಮ NMP ಅವನು ನಿಲ್ಲಿಸ್ಲಿಕ್ಕೆ ಬಿಡ್ತಾನೆ. ಅದಕ್ಕೆ ಸಣ್ಣ ಸಣ್ಣ ಬೋಟ್ನವರಿಗೆ ತೊಂದರೆ ಆಗುದು ಬೇಡ ಅಂತ ಹೇಳಿ ನಾನು ಕೋಟೆಪುರದಲ್ಲಿ ಒಂದು ಮೀನುಗಾರಿಕೆ ಜಟ್ಟಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ಸಣ್ಣ ಮಟ್ಟದ ಮೀನುಗಾರಿಕೆ ಜಟ್ಟಿ ಈ ಸಲ ಪ್ರಾರಂಭ ಮಾಡಿ ಡ್ರೆಡ್ಜಿಂಗ್ ಮಾಡಿದ್ರೆ ಬಹುಶಃ ಅಲ್ಲಿಯ ದೊಡ್ಡ ಮಟ್ಟ ಮಿನಿ ಬಂದರಲ್ಲಿ ಇವತ್ತು ಇದಕ್ಕೆ ಪ್ಯಾರಲ್ ಆಗಿ ಸಣ್ಣ ಮಟ್ಟಿನ ಮಿನಿ ಬಂದರಲ್ಲಿ ಇವತ್ತು ಪ್ರಾರಂಭ ಆಗುವ ಅವಕಾಶ ಆಗ್ತದೆ. ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟದ ಬಂದರಾಗಿ 10, 20, 30 ವರ್ಷ ಆಗುವಾಗ ದೊಡ್ಡ ಮಟ್ಟದ ಬಂದರಾಗಿ ಅದು ಪರಿವರ್ತನೆ ಖಂಡಿತವಾಗಿಯೂ ಆಗ್ತದೆ. ಮತ್ತೆ ನಿಮ್ಮ ಮೀನುಗಾರಿಕೆ ದೊಡ್ಡ ಕಷ್ಟಪಟ್ಟು ನೇತ್ರಾವತಿ ನದಿಯಿಂದ ಬರ್ಬೇಕೇನಿಲ್ಲ, ಬೋಲಾರದಿಂದ ನೇರವಾಗಿ ಕೋಟೆಪುರಕ್ಕೆ ನಾನು ಈಗಾಗಲೇ 200 ಕೋಟಿ ರೂಪಾಯಿಯಲ್ಲಿ ಸೇತುವೆಯನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಬಹುತೇಕ ಮುಂದಿನ ಕೆಲಸ ಕೊಡಿದ ಪ್ರಾರಂಭ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ್ದೆ. ಇವತ್ತು ನನಗೆ ಬಹಳ ಖುಷಿ ಇದೆ. ಕಳೆದ 20-23 ವರ್ಷಗಳಿಂದ ಈ ಭಾಗದಲ್ಲಿ ಈ ಸಂಘ ನಿಯಮಿತ ಮೀನುಗಾರರ ಬಂಧುಗಳಿಗೆ ಒಂದು ಕೊಂಡಿಯಾಗಿ ಬಹಳ ದೊಡ್ಡ ರೀತಿಯ ಶಕ್ತಿಯಾಗಿ ಡೀಸೆಲ್ನ ಸಬ್ಸಿಡಿಯಿಂದ ಹಿಡಿದು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನ ನಿತ್ಯ ನಿರಂತರವಾಗಿ ಕೊಡುವಂತ ಕೆಲಸ ಕಾರ್ಯಗಳು ಮಾಡಿದೆ. ಹಾಗಾಗಿ
ಈ ಕೆಲಸ ಕಾರ್ಯಗಳು ಅಭೂತಪೂರ್ವವಾಗಿದೆ. ಇನ್ನಷ್ಟು ಸಹಕಾರಿ ಸಂಘ ಈ ಸಂಸ್ಥೆಯ ಇನ್ನಷ್ಟು ಬ್ರಾಂಚ್ಗಳು ಇನ್ನಷ್ಟು ಕೊಡುಗೆಗಳು ಕೂಡಿ ಬರಲಿ ಅಂತ ಹೇಳುವಂತಹ ಹಾರೈಕೆಯನ್ನ ಹಾರೈಸ್ತೇನೆ. ಯಾವುದೇ ಒಂದು ಸಮಾರಂಭ ಆಗುವಾಗ ಪಟಾಕಿ ಹೊಡಿತಾರೆ, ಸಂಭ್ರಮಾಚರಣೆ ಮಾಡ್ತಾರೆ. ಪಟಾಕಿ ತಂದು ಕೊಟ್ಟವರು ಯಾರು ನೆನಪಿಸಿಕೊಳ್ಳಲ್ಲ. ಪಟಾಕಿಗೆ ಹಣ ಕೊಟ್ಟವರು ಯಾರು ನೆನಪಿಸಿಕೊಳ್ಳಲ್ಲ. ತಂದೋದನ್ನ ಲೋಡ್ ಮಾಡಿ ಅವನು ಹೊಡೆಯುವಲ್ಲಿ ತಂದವರು ಯಾರು ನೆನಪು ಮಾಡಿಕೊಡಲ್ಲ. ಆ ಪಟಾಕಿ ಹೊಡೆದವನು ಅವನನ್ನ ಮಾತ್ರ ನೆನಪಿಸಿಕೊಳ್ಳುವುದಿಲ್ಲ. ಇವತ್ತು ಜಗತ್ತಿನ ಜಾಯಮಾನಗಳು ಹಾಗಾಗಿದೆ. ಹಾಗಾಗಿ ಪಟಾಕಿಗೆ ಬೆಂಕಿ ಕೊಟ್ಟವನು ಅವನು ಪಟಾಕಿ ಸ್ವಲ್ಪ ತಿರುಗಿಸಿದಾಗ ಬಾರಿ ಶೋಕ್ ಪಟಾಕಿ ಹಾಕಿದೆ ಅಂತೇಳಿ ನಾವು ಮಾತಾಡಿಸ್ಕೊಡ್ತೇವೆ. ಅದ ತಂದವರು ಮಾಡಿಕೊಟ್ಟವ್ರು ಇದ್ರ ಬಗ್ಗೆ ಯಾವತ್ತೂ ಉಲ್ಲೇಖ ಆಗಲ್ಲ. ಆದ್ರೂ ಉಲ್ಲೇಖ ಮಾಡಬೇಕು ಅಂತ ಹೇಳೋದಲ್ಲ, ಸತ್ಯವು ಯಾವತ್ತೂ ಸತ್ಯ. ಹಾಗಾಗಿ ಈ ಕಾರ್ಯ ತಮ್ಮ ಅಭೂತಪೂರ್ವದಂತ ಸೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಮೀನುಗಾರ ಸಂಘದ ಬಂಧುಗಳಿಗೆ ಈ ಒಂದು ಸಂಘದ ಮುಖಾಂತರ ಯಶಸ್ವಿಯಾಗಿ ಕೊಡುಗೆಗಳು ಕೊರಲಿ ಅಂತ ಹೇಳೋದನ್ನ ಹೇಳಲಿಕ್ಕೆ ಬಯಸ್ತೇನೆ.